ಪ್ರತಿಷ್ಠಿತ DCC ಬ್ಯಾಂಕ್ನ ಚುನಾವಣೆ ಫಲಿತಾಂಶ ಪ್ರಕಟ ಆಗಿರುವಂಥದ್ದು. ರಾಮದುರ್ಗ ತಾಲೂಕಿನ ಚುನಾವಣೆ ಕೂಡ ಈಗಾಗಲೇ ಫಲಿತಾಂಶ ಬಂದಿರುವಂಥದ್ದು. ಮಲ್ಲಣ್ಣ ಯಾದವಾಡ್ ಅವರು ಈ ಒಂದು ಚುನಾವಣೆಯಲ್ಲಿ ಗೆದ್ದು ಬಿಗಿರುವಂಥದ್ದು. ನಮ್ಮ ಜೊತೆಗೆ ಮಲ್ಲಣ್ಣ ಯಾದವಾಡ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರಿ, ಈ ಒಂದು ಚುನಾವಣೆಯಲ್ಲಿ ತಾವು ಎಷ್ಟು ಓಟ್ಗಳನ್ನು ಪಡೆದ್ರಿ, ಎಷ್ಟು ಮತಗಳಿಂದ ಗೆದ್ದಿರುವಂಥದ್ದು? ಸರ್, ನಮ್ಮ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿನ ಚುನಾವಣೆಯಲ್ಲಿ ನಮ್ಮ ಮತಕ್ಷೇತ್ರದಿಂದ 35 ಮತಗಳಿದ್ದು ಅದರಲ್ಲಿ 19 ಮತಗಳನ್ನು ತೆಗೆದುಕೊಂಡು ನಾನು ಗೆದ್ದಿದ್ದೀನಿ. ಇವತ್ತಿನ ದಿವಸ ಹಾಕದೇ ಇರತಕ್ಕಂಥ ಮತದಾರರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಬರ್ತಿರ್ತಕ್ಕಂಥ ದಿನಮಾನಗಳಲ್ಲಿ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾದೇವಪ್ಪನ ಅಶೋಕಣ್ಣ ಪಟ್ಟಣವರು ಮತ್ತು ಮಾಜಿ ಶಾಸಕರಾಗಿದ್ದ ಮಾದೇವಪ್ಪನ ಯಾದವ್ ಅವರು ಹಗಲಿರು ಪ್ರಯತ್ನ ಪಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಇವತ್ತಿನ ದಿವಸ ಗೆಲುವನ್ನು ಮಾನ್ಯ ಮತದಾರರಿಗೂ ಮತ್ತು ಅವರಿಬ್ಬರಿಗೂ ಅರ್ಪಣೆ ಮಾಡಲಿಕ್ಕೆ ಸಂತೋಷ ಪಡ್ತಾ ಇದ್ದೀನಿ. ಜೊತೆಗೆ ಮಧ್ಯವರ್ತಿ ಬ್ಯಾಂಕಿನಲ್ಲಿ ಆಗು ಹೋಗುಗಳನ್ನು ನಾನು ಅವರ ಮಾರ್ಗದರ್ಶನದಲ್ಲಿ ಮುಂದುವರ್ಸ್ಕೊಂತ ಹೋಗ್ತಾ ಇದ್ದೀನಿ ಹೇಳಿ. ಈಗ ಮಲ್ಲಣ್ಣ ಯಾದವಾಡ್ ಅವರು ಯಾವ ಬಣ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇತ್ತು. ಯಾವ ಬಣದ ಕಡೆ ತಮ್ಮ ಒಲವು ಇರುವಂಥದ್ದು? ಸರ್, ಬಣ ಅಂತ ನನಗೆ ಗೊತ್ತಿರಲಿಲ್ಲ. ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಿದ್ದೆ. ನಾನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾನು ಯಾರು ಬಣ ಅಂತ ಇಟ್ಕೊಳ್ಳಿಲ್ಲ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಖಂಡಿತವಾಗಿ ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ, ಲಕ್ಷ್ಮಣ್ ಸವದಿಯವರು ಮತ್ತು ರಮೇಶ್ ಕತ್ತಿಯವರು ಬಣದಲ್ಲಿ ನಾನು ಗುರುತಿಸ್ಕೊತಾ ಇದ್ದೀನಿ. ಈ ಎಲ್ಲೋ ಒಂದು ಕಡೆ ಜಾರಕಿಹೊಳಿ ಬ್ರದರ್ಸ್ ನಿಮ್ಮ ಕೈ ಹಿಡಿಲಿಲ್ಲ, ಇವತ್ತು ನಿಮ್ಮ ಮತದಾರ ನಿಮ್ಮ ಕೈ ಹಿಡಿದು ಮುನ್ನಡೆಸಿದ್ರು ಅಂತ ಅನಿಸ್ತಾ ಇದೆ. ಈ ಪ್ರಶ್ನೆಯನ್ನು ಅವ್ರನ್ನ ಕೇಳಿದರೆ ಗೊತ್ತಾಗ್ತದೆ, ಅವ್ರನ್ನ ಕೇಳಿ. ಯಾಕಂದರೆ ಹಗಲಿರುಳು ಅವ್ರ ಜೊತೆ ಸಂಪರ್ಕದಲ್ಲಿದೆ. ಅವರು ನನ್ನ ಜೊತೆ ಸಂಪರ್ಕವನ್ನು ಕಳೆದುಕೊಂಡ ನಂತರ ನಾನು ಬೇರೆ ನಿರ್ಣಯ ತೆಗೆದುಕೊಳ್ಬೇಕಾಗಿತ್ತು. ಇವತ್ತು ಅವ್ರ ಬಗ್ಗೆ ನಾನು ಅಸೂಯೆ ಪಡುವುದಿಲ್ಲ. ಅವ್ರ ಜೊತೆ ನಾನು ಇದನ್ನು ಮಾಡೋಕ್ಕೆ ಹೋಗಿಲ್ಲ. ನಾನು ಇವತ್ತಿನ ದಿವಸ ನಿರ್ಧಾರವನ್ನು ಬದಲಿ ಮಾಡಿದ್ದೀನಿ. ಅದಕ್ಕೆ ದಯವಿಟ್ಟು ಧನ್ಯವಾದ. ಏನು ಸ್ಟ್ರಾಟಜಿ ಮಾಡಿದ್ರಿ? ಇದೆಲ್ಲ ಗೊಂದಲ ಗದ್ದಲ ಎಲ್ಲನದರ ನಡುವೆ ಮಲ್ಲಣ್ಣ ಯಾದವಾಡ್ ಅವ್ರು ಹೆಂಗೆ ಗೆದ್ರು? ನಾಮಿನೇಷನ್ ಕೊಟ್ಟಿರ್ತಕ್ಕಂಥ ದಿನದಿಂದ ನಾನು ಹೇಳಿದ್ದೀನಿ, ಇವತ್ತು ಗೆಲುವು ನಂದೇ ಅಂತ. ಯಾಕಂತಂದ್ರೆ ಆತ್ಮವಿಶ್ವಾಸ ಇತ್ತು, ಇವತ್ತು ಮತದಾರ ಕೈ ಹಿಡಿತಾರೆ ಅನ್ನುವಂಥ ವಿಶ್ವಾಸ ಇತ್ತು. ನಾಲ್ಕು ಬಾರಿ ಗೆದ್ದಿರ್ತಕ್ಕಂಥ ಅಭ್ಯರ್ಥಿ ನಮ್ಮ ಹೆಸರಿನಿಂದ ಗೆದ್ದಿರ್ತಕ್ಕಂಥದ್ದು. ಇವತ್ತಿನ ದಿವಸ ಮತದಾರರು ಮತ್ತೊಮ್ಮೆ ಮಾದೇವಪ್ಪನ ಯಾದವಾಡ್ ಅವರು ಮತ್ತು ಅಶೋಕ್ ಪಟ್ಟಣರವರ ಒಂದು ಆಡಳಿತದ ಮೆಚ್ಚುಗೆಯನ್ನು ನೋಡಿ ಇವತ್ತಿನ ದಿವಸ ನಮ್ಮ ಮತದಾರ ನಮ್ಮ ಕೈ ಹಿಡಿದಾರೆ ಅಂತ ಹೇಳಿಕೆ ಇಷ್ಟಪಡ್ತಾರೆ. ಯಾರಿಗೂ ಅವಕಾಶ ಕೊಡಬಾರ್ದು ಅನ್ನುವಂಥ ಸ್ಟ್ರಾಟಜಿನೂ ಇತ್ತು ಸರ್. ಅದನ್ನು ಮುಂಬರುವ ದಿನಮಾನಗಳು ಎಲ್ಲ ಚುನಾವಣೆ ನಾವು ತೋರಿಸ್ತಾ ಇದ್ದೀವಿ. ಮನೇಲಿ ಧನಲಕ್ಷ್ಮಿ ಸಹಕಾರಿ ಕಾರ್ಖಾನೆ ಚುನಾವಣೆ ನಾವು ತೋರಿಸಿದ್ದೀವಿ. ಎಲ್ಲ ಚುನಾವಣೆಯಲ್ಲಿ ನಾನು ತೋರಿಸಲಿಕ್ಕೆ ನಾವು ಸನ್ನಿಧರಾಗಿ ಅಂತ ಹೇಳಿಕೆ ಇಷ್ಟಪಡ್ತೇನೆ. ಸೊ ಇದಿಷ್ಟು ಸದ್ಯ ಈಗ ಮಲ್ಲಣ್ಣ ಯಾದವಾಡ್ ಅವರು ಮತ್ತು ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.